ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ, ಇಲ್ಲಿಯವರೆಗೂ ನೀವು ಅನುಭವಿಸಿದ ನೋವು ಯಾರಿಗೂ ಅರ್ಥವಾಗುವಂಥದ್ದಲ್ಲ. ಏಕೆಂದರೆ ನೀವು ಅತ್ತು ಕರೆದು ಜಗತ್ತಿಗೆ ಪ್ರಚಾರ ಮಾಡುವವರಲ್ಲ. ನಿಮ್ಮ ನೋವನ್ನು ನುಂಗಿಕೊಂಡು ಕಣ್ಣೀರು ಹೊರಗೆ ಬರದಂತೆ ತಡೆದು ಒಳಗೊಳಗೆ ಬೆಂದು ಹೋಗಿದ್ದೀರಿ. ಆದರೆ ಈಗ ಸಮಯ ಬದಲಾಗಿದೆ. ನನ್ನನ್ನು ತುಳಿಯಲು ಬಂದವರಿಗೆ ತಕ್ಕ ಪಾಠ ಕಲಿಸಿಯೇ ತೀರುತ್ತೇನೆ ಎಂದು ನೀವು ಇಷ್ಟು ದಿನ ಕಾಯುತ್ತಿದ್ದ ಗಳಿಗೆ 2026ರಲ್ಲಿ ಕೂಡಿ ಬಂದಿದೆ. ವೃಶ್ಚಿಕ ರಾಶಿಯವರಾದ ನಿಮ್ಮ ಜೀವನ 2026ರಲ್ಲಿ ಒಂದು ರೋಲರ್ ಕೋಸ್ಟರ್ ರೈಡ್ನಂತೆ ಇರಲಿದೆ. ಒಂದು ಕಡೆ ಊಹಿಸಲು ಸಾಧ್ಯವಾಗದ ಅದ್ಭುತ ಯಶಸ್ಸು ಕಾದಿದ್ದರೆ, ಇನ್ನೊಂದು ಕಡೆ ನಿಮ್ಮ ಜೀವವನ್ನೇ ನಡುಗಿಸುವ ಒಂದು ದೊಡ್ಡ ಕಂಟಕ, ಒಂದು ದೊಡ್ಡ ಸಮಸ್ಯೆ ಎದುರಾಗಲಿದೆ. ಆದರೆ ಎದೆಗುಂದಬೇಡಿ, ಆ ಸಮಸ್ಯೆಗೆ ಅತಿ ಸುಲಭವಾದ ರಾಮಬಾಣದಂತಹ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ಯಾರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯಲಿವೆ. ವೃಶ್ಚಿಕ ರಾಶಿಯವರು ಎಂದರೆ ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಮೃದು ಮನಸ್ಸಿನವರು. ಆದರೆ ನಿಮಗೆ ಆದ ಅನ್ಯಾಯ, ಮೋಸಗಳು ಒಂದೆರಡಲ್ಲ. ಇನ್ಮುಂದೆ ಹಾಗಾಗಲ್ಲ. ನಿಮ್ಮ ಶತ್ರುಗಳೆಲ್ಲ ನಿಮ್ಮ ಕಾಲಡಿ ಬೀಳುವ ಸಮಯ ಬಂದಿದೆ. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು, ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ರಕ್ಷಣೆ ನಿಮ್ಮ ಮೇಲೆ ಸದಾ ಇರಲಿ. ಬನ್ನಿ 2026ರಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 15 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ. ಸ್ನೇಹಿತರೆ, ಮೊದಲನೆಯದಾಗಿ ವೃಶ್ಚಿಕ ರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ತುಂಬಾ ಗಂಭೀರ ಸ್ವಭಾವದವರು. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯಲು ಬಿಡುವುದಿಲ್ಲ. ದ್ವೇಷ ಸಾಧಿಸುವುದರಲ್ಲಿ ನೀವು ಎಷ್ಟು ಭಯಂಕರರೋ, ಪ್ರೀತಿಸುವುದರಲ್ಲಿ ಅಷ್ಟೇ ಪ್ರಾಮಾಣಿಕರು. 2026ರಲ್ಲಿ ನಡೆಯುವ ಮೊದಲನೇ ಅತಿದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ವೃತ್ತಿ ಜೀವನದಲ್ಲಿ ಸರ್ವಾಧಿಕಾರ ಮತ್ತು ಅಧಿಕಾರ ಪ್ರಾಪ್ತಿ. ಹೌದು, ವೃಶ್ಚಿಕ ರಾಶಿಯ ಅಧಿಪತಿ ಕುಜಗ್ರಹವಾಗಿದ್ದು 2026ರಲ್ಲಿ ನೀವು ನಿಮ್ಮ ಕೆಲಸದ ಜಾಗದಲ್ಲಿ ರಾಜನಂತೆ ಮೆರೆಯಲಿದ್ದೀರಿ. ಕಳೆದ ವರ್ಷಗಳಲ್ಲಿ ನೀವು ಪಟ್ಟ ಅವಮಾನಗಳಿಗೆ ಈಗ ಉತ್ತರ ಸಿಗಲಿದೆ. ಆಫೀಸ್ನಲ್ಲಿ ನಿಮಗೆ ದೊಡ್ಡ ಪ್ರಮೋಷನ್ ಸಿಗುವ ಮೂಲಕ ನಿಮ್ಮನ್ನು ಟೀಕೆ ಮಾಡಿದವರ ಬಾಯಿ ಮುಚ್ಚಲಿದೆ. ನಿಮ್ಮ ಕೆಲಸದಲ್ಲಿ ಒಂದು ಖದರ್ ಇರುತ್ತದೆ. ಅದು ಈ ವರ್ಷ ಎಲ್ಲರಿಗೂ ತಿಳಿಯಲಿದೆ. ಪೊಲೀಸ್, ಮಿಲಿಟರಿ ಅಥವಾ ಆಡಳಿತಾತ್ಮಕ ಹುದ್ದೆಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿ ಆದೇಶ ಕೈ ಸೇರುವ ಪ್ರಬಲ ಯೋಗವಿದೆ. ಎರಡನೆಯ ದೊಡ್ಡ ಘಟನೆ ಅನಿರೀಕ್ಷಿತ ಧನಲಾಭ ಮತ್ತು ಗುಪ್ತ ಸಂಪತ್ತು. ವೃಶ್ಚಿಕ ರಾಶಿಯವರು ನಿಗೂಢತೆಯನ್ನು ಇಷ್ಟಪಡುವವರು. ಗ್ರಹಗಳ ಸಂಚಾರವು 2026ರಲ್ಲಿ ನಿಮ್ಮ 8ನೇ ಮನೆಯನ್ನು ಪ್ರಭಾವಿಸುತ್ತಿರುವುದರಿಂದ ಅನಿರೀಕ್ಷಿತ ಮೂಲಗಳಿಂದ ಹಣ ಹರಿದು ಬರಲಿದೆ. ಬಹುಶಃ ನೀವು ಮರೆತು ಹೋಗಿದ್ದ ಹಳೆಯ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಪೂರ್ವಜರ ಆಸ್ತಿಯ ಪಾಲು ಅಥವಾ ಎಲ್ಲೋ ಸಿಲುಕಿಕೊಂಡಿದ್ದ ದೊಡ್ಡ ಮೊತ್ತದ ಹಣ ಬಡ್ಡಿ ಸಮೇತ ವಾಪಸ್ ಬರಲಿದೆ. ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಒಂದು ವಿಶೇಷವಾದ ಇಂಟ್ಯೂಷನ್ ಇರುತ್ತದೆ. ಅದು ಈ ವರ್ಷ ವರ್ಕ್ಔಟ್ ಆಗಲಿದೆ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದ ನಿಮಗೆ ಒಂದೇ ಏಟಿಗೆ ಸಾಲ ತೀರಿಸುವಂತಹ ಹಣಕಾಸಿನ ಒಳಹರಿವು ಕಂಡುಬರಲಿದೆ. ಮೂರನೆಯ ರೋಚಕ ಘಟನೆ ಸ್ವಂತ ಭೂಮಿ ಮತ್ತು ಮನೆ ನಿರ್ಮಾಣ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನು ಭೂಕಾರಕನಾಗಿದ್ದಾನೆ. ಅಂದರೆ ಭೂಮಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿಮಗೆ ಯಾವಾಗಲೂ ಲಾಭವೇ. 2026ರಲ್ಲಿ ನೀವು ನಿಮ್ಮ ಸ್ವಂತ ಹೆಸರಿನಲ್ಲಿ ಸೈಟ್ ಅಥವಾ ಜಮೀನನ್ನು ನೋಂದಣಿ ಮಾಡಿಸಿಕೊಳ್ಳುವ ಯೋಗವಿದೆ. ಇಷ್ಟು ದಿನ ಬಾಡಿಗೆ ಮನೆಯಲ್ಲಿದ್ದು ಮನೆ ಮಾಲೀಕರ ಆರ್ಡರ್ಗಳನ್ನು ಕೇಳಿ ಸಾಕಾಗಿದ್ದರೆ ಈಗ ನಿಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟುವ ಸಮಯ. ಕೃಷಿ ಜಮೀನು ಖರೀದಿಸಲು ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಇದು ಸುವರ್ಣ ಕಾಲ. ವೃಶ್ಚಿಕ ರಾಶಿಯವರು ತಮ್ಮ ಮನೆಯನ್ನು ಕೋಟೆಯಂತೆ ಕಟ್ಟಲು ಇಷ್ಟಪಡುತ್ತಾರೆ. ಈ ವರ್ಷ ನಿಮ್ಮ ಆ ಕನಸು ನನಸಾಗಲಿದೆ. ನಾಲ್ಕನೆಯ ಮಹತ್ತರ ಘಟನೆ ಶತ್ರುನಾಶ ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಜಯ. ವೃಶ್ಚಿಕ ರಾಶಿಯವರಿಗೆ ಹುಟ್ಟುತ್ತಲೇ ಶತ್ರುಗಳು ಹೆಚ್ಚು. ಯಾಕೆಂದರೆ ನೀವು ನೇರ ಮಾತುಗಾರರು, ಸತ್ಯವನ್ನು ಮುಖಕ್ಕೆ ಹೊಡೆದ ಹಾಗೆ ಹೇಳುವವರು. 2026ರಲ್ಲಿ ನಿಮ್ಮ ವಿರುದ್ಧ ಯಾರೇ ಪಿತೂರಿ ನಡೆಸಲಿ, ಯಾರೇ ಕೋರ್ಟ್ ಕೇಸ್ ಹಾಕಿರಲಿ, ಅಂತಿಮ ಜಯ ನಿಮ್ಮದೇ ಆಗಲಿದೆ. ನಿಮ್ಮ ರಾಶಿಯ ಬಲ ಎಷ್ಟಿದೆ ಎಂದರೆ ನಿಮ್ಮ ಶತ್ರುಗಳು ತಾವಾಗಿಯೇ ಬಂದು ಶರಣಾಗುತ್ತಾರೆ ಅಥವಾ ಅವರಾಗಿಯೇ ನಾಶವಾಗುತ್ತಾರೆ. ದೀರ್ಘಕಾಲದ ಕೋರ್ಟ್ ವ್ಯಾಜ್ಯಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬಂದು ನಿಮಗೆ ಸಿಗಬೇಕಾದ ಪರಿಹಾರ ಧನ ಸಿಗಲಿದೆ. ಈ ವರ್ಷ ನೀವು ಸೋಲಿಲ್ಲದ ಸರದಾರರಾಗಿ ಮುನ್ನುಗ್ಗುತ್ತೀರಿ. ಐದನೆಯ ಘಟನೆ ಷೇರು ಮಾರುಕಟ್ಟೆ ಮತ್ತು ಟ್ರೇಡಿಂಗ್ನಲ್ಲಿ ಅದೃಷ್ಟ. ವೃಶ್ಚಿಕ ರಾಶಿಯವರು ಸಂಶೋಧನೆ ಮಾಡುವುದರಲ್ಲಿ ಎತ್ತಿದ ಕೈ. ಯಾವುದೇ ವಿಷಯದ ಆಳಕ್ಕೆ ಇಳಿದು ನೋಡುವ ಗುಣ ನಿಮಗಿದೆ. ಈ ಗುಣ 2026ರಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭ ತಂದುಕೊಡಲಿದೆ. ನಿಮ್ಮ ಊಹೆಗಳು ಮತ್ತು ಲೆಕ್ಕಾಚಾರಗಳು ನಿಖರವಾಗಿರುತ್ತವೆ. ವಿಶೇಷವಾಗಿ ದೀರ್ಘಕಾಲದ ಹೂಡಿಕೆಯಲ್ಲಿ ನಿಮ್ಮ ಸಂಪತ್ತು ವೃದ್ಧಿಯಾಗಲಿದೆ. ಆದರೆ ದುರಾಸೆಗೆ ಬಿದ್ದು ಸಾಲ ಮಾಡಿ ಹೂಡಿಕೆ ಮಾಡಬೇಡಿ. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿದರೆ ಈ ವರ್ಷ ನೀವು ಲಕ್ಷಾಂತರ ರೂಪಾಯಿ ಗಳಿಸುವುದು ಖಚಿತ. ಆರನೆಯ ಘಟನೆ ಸ್ವಂತ ಬಿಸಿನೆಸ್ನಲ್ಲಿ ಹೊಸ ಮೈಲಿಗಲ್ಲು. ಯಾರು ಪಾಲುದಾರಿಕೆಯಲ್ಲಿ ಅಥವಾ ಸ್ವಂತವಾಗಿ ಬಿಸಿನೆಸ್ ಮಾಡುತ್ತಿದ್ದೀರೋ ಅವರಿಗೆ 2026 ಅದ್ಭುತವಾದ ವರ್ಷ. ನಿಮ್ಮ ಕಾಂಪಿಟಿಟರ್ಸ್ ಅಥವಾ ಪ್ರತಿಸ್ಪರ್ಧಿಗಳು ನಿಮ್ಮ ವೇಗವನ್ನು ನೋಡಿ ಭಯಪಡುತ್ತಾರೆ. ಹೊಸ ಬ್ರಾಂಚ್ಗಳನ್ನು ತೆರೆಯಲು ಅಥವಾ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಲು ಇದು ಸೂಕ್ತ ಸಮಯ. ವೃಶ್ಚಿಕ ರಾಶಿಯವರು ಬಿಸಿನೆಸ್ನಲ್ಲಿಯೂ ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡುತ್ತಾರೆ. ನಿಮ್ಮ ಪ್ಲಾನ್ ಏನು ಅಂತ ಯಾರಿಗೂ ಹೇಳಲ್ಲ. ಇದೇ ನಿಮ್ಮ ಗೆಲುವಿನ ಗುಟ್ಟು. ಹೋಟೆಲ್ ಉದ್ಯಮ, ಕನ್ಸ್ಟ್ರಕ್ಷನ್ ಅಥವಾ ಸೆಕ್ಯೂರಿಟಿ ಏಜೆನ್ಸಿಯಂತಹ ಬಿಸಿನೆಸ್ನಲ್ಲಿ ಇರುವವರಿಗೆ ದುಪ್ಪಟ್ಟು ಲಾಭ ಕಾದಿದೆ.
ಏಳನೆಯದು ಪ್ರೇಮ ವಿವಾಹ ಮತ್ತು ತೀವ್ರವಾದ ಪ್ರೀತಿ. ವೃಶ್ಚಿಕ ರಾಶಿಯವರ ಪ್ರೀತಿ ಎಂದರೆ ಅದು ಸಾಧಾರಣವಲ್ಲ, ಅದು ಹುಚ್ಚು ಪ್ರೀತಿ. ಒಮ್ಮೆ ಯಾರನ್ನಾದರೂ ಪ್ರೀತಿಸಿದರೆ ಅವರಿಗಾಗಿ ಪ್ರಾಣವನ್ನೇ ನೀಡುವವರು. 2026ರಲ್ಲಿ ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗಲಿದ್ದಾರೆ. ಈಗಾಗಲೇ ಪ್ರೀತಿಯಲ್ಲಿ ಇರುವವರಿಗೆ ಮನೆಯವರ ಒಪ್ಪಿಗೆ ಸಿಕ್ಕಿ ಮದುವೆ ನೆರವೇರಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಲೈಂಗಿಕ ಸುಖ ಮತ್ತು ಅನ್ಯೋನ್ಯತೆ ಹೆಚ್ಚಾಗಲಿದೆ. ಗಂಡ ಹೆಂಡತಿಯ ನಡುವೆ ಇದ್ದ ಸಣ್ಣ ಪುಟ್ಟ ಜಗಳಗಳು ಮಾಯವಾಗಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿ ಬೆಳೆಯಲಿದೆ. ಆದರೆ ಎಚ್ಚರ, ನಿಮ್ಮ ಅತಿಯಾದ ಪೊಸೆಸಿವ್ನೆಸ್ ಸಂಗಾತಿಯ ಮನಸ್ಸಿಗೆ ಬೇಸರ ತರಿಸಬಹುದು. ಸ್ವಲ್ಪ ಸ್ವಾತಂತ್ರ್ಯ ಕೊಡುವುದು ಒಳ್ಳೆಯದು. 8ನೆಯ ಘಟನೆ ವಿದೇಶ ಪ್ರವಾಸ ಮತ್ತು ದೂರದ ಊರಿನಲ್ಲಿ ಉದ್ಯೋಗ. 2026ರಲ್ಲಿ ಗ್ರಹಗಳ ಬದಲಾವಣೆಯು ವೃಶ್ಚಿಕ ರಾಶಿಯವರಿಗೆ ಸ್ಥಾನ ಬದಲಾವಣೆಯನ್ನು ಸೂಚಿಸುತ್ತಿದೆ. ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು ಎಂದು ಪಾಸ್ಪೋರ್ಟ್ ಮಾಡಿಸಿ ಇಟ್ಟುಕೊಂಡಿದ್ದೀರೋ ಅವರಿಗೆ ವೀಸಾ ಸಿಗುವ ಯೋಗವಿದೆ. ಕೇವಲ ಕೆಲಸಕ್ಕೆ ಮಾತ್ರವಲ್ಲ, ಹನಿಮೂನ್ಗಾಗಿ ಅಥವಾ ಮೋಜು ಮಸ್ತಿಗಾಗಿ ವಿದೇಶ ಪ್ರವಾಸ ಮಾಡುವ ಅವಕಾಶವೂ ಇದೆ. ನಿಮ್ಮ ಜನ್ಮಸ್ಥಳದಿಂದ ದೂರ ಹೋದಷ್ಟು ನಿಮ್ಮ ಏಳಿಗೆ ಹೆಚ್ಚಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಸಮುದ್ರ ದಾಟಿ ಹೋಗುವ ಯೋಗ ಈ ವರ್ಷ ಪ್ರಬಲವಾಗಿದೆ. 9ನೆಯದು ವಾಹನ ಯೋಗ ಮತ್ತು ಐಷಾರಾಮಿ ಜೀವನ. ವೃಶ್ಚಿಕ ರಾಶಿಯವರು ಹಳೆಯದನ್ನು ಬಿಟ್ಟು ಹೊಸದನ್ನು ಪಡೆಯಲು ಯಾವಾಗಲೂ ಸಿದ್ಧರಿರುತ್ತಾರೆ. 2026ರಲ್ಲಿ ನೀವು ಅಂದುಕೊಂಡಂತಹ ಬಣ್ಣದ ಲೇಟೆಸ್ಟ್ ಮಾಡೆಲ್ನ ಕಾರು ಅಥವಾ ಬೈಕ್ ಅನ್ನು ಖರೀದಿಸುತ್ತೀರಿ. ಇದು ಸಮಾಜದಲ್ಲಿ ನಿಮ್ಮ ಘನತೆಯನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಬೆಲೆ ಬಾಳುವ ಎಲೆಕ್ಟ್ರಾನಿಕ್ ವಸ್ತುಗಳು, ಬಂಗಾರ, ಬೆಳ್ಳಿ ಆಭರಣಗಳ ಸೇರ್ಪಡೆಯಾಗಲಿದೆ. ನಿಮ್ಮ ಲೈಫ್ ಸ್ಟೈಲ್ 2026ರಲ್ಲಿ ಸಂಪೂರ್ಣವಾಗಿ ಅಪ್ಗ್ರೇಡ್ ಆಗಲಿದೆ. 10ನೆಯ ಘಟನೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂತಾನ ಭಾಗ್ಯ. ಮದುವೆಯಾಗಿ ಹಲವು ವರ್ಷಗಳಿಂದ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ 2026ರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯಿಂದ ತೊಟ್ಟಿಲು ತೂಗುವ ಭಾಗ್ಯ ಸಿಗಲಿದೆ. ಇನ್ನು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ, ಕ್ರೀಡೆಯಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ದೊಡ್ಡ ಸಾಧನೆ ಮಾಡಲಿದ್ದಾರೆ. ಅವರು ತರುವ ಮೆಡಲ್ಗಳು ಅಥವಾ ಅವರು ಏರುವ ಎತ್ತರವನ್ನು ನೋಡಿ ನಿಮ್ಮ ಎದೆ ಉಬ್ಬಲಿದೆ. ವೃಶ್ಚಿಕ ರಾಶಿಯ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತಾರೆ. ಆದರೆ ಈ ವರ್ಷ ಮಕ್ಕಳ ಸಾಧನೆ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತದೆ. 11ನೆಯದು ಹೊಸ ವಿದ್ಯೆ ಮತ್ತು ಗೂಢಚಾರಿಕೆ ಕೌಶಲ್ಯ. ವೃಶ್ಚಿಕ ರಾಶಿಯವರಿಗೆ ನಿಗೂಢ ವಿಷಯಗಳು, ಜ್ಯೋತಿಷ್ಯ, ಮಂತ್ರತಂತ್ರ ಅಥವಾ ಡಿಟೆಕ್ಟಿವ್ ಕೆಲಸಗಳಲ್ಲಿ ಸಹಜವಾದ ಆಸಕ್ತಿ ಇರುತ್ತದೆ. 2026ರಲ್ಲಿ ನೀವು ಹೊಸ ಸ್ಕಿಲ್ ಒಂದನ್ನು ಕಲಿಯಲಿದ್ದೀರಿ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು ಅಥವಾ ಅತೀಂದ್ರಿಯ ವಿದ್ಯೆಯಾಗಿರಬಹುದು. ಈ ಹೊಸ ಕಲಿಕೆ ನಿಮ್ಮ ಆದಾಯದ ಇನ್ನೊಂದು ಮೂಲವಾಗಲಿದೆ. ನಿಮ್ಮ ಬುದ್ಧಿವಂತಿಕೆಗೆ ಸಾಣೆ ಹಿಡಿದಂತೆ ಈ ವರ್ಷ ನಿಮ್ಮ ಜ್ಞಾನ ವೃದ್ಧಿಯಾಗಲಿದೆ. 12ನೆಯದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಸಹಕಾರ. ಇಲ್ಲಿಯವರೆಗೆ ಆಸ್ತಿ ವಿಚಾರಕ್ಕೋ ಅಥವಾ ಚಿಕ್ಕ ಪುಟ್ಟ ವಿಚಾರಕ್ಕೋ ದೂರವಾಗಿದ್ದ ಒಡಹುಟ್ಟಿದವರು ಒಂದಾಗಲಿದ್ದಾರೆ. ವಿಶೇಷವಾಗಿ ಸಹೋದರರಿಂದ ನಿಮಗೆ ಆರ್ಥಿಕ ಸಹಾಯ ಅಥವಾ ನೈತಿಕ ಬೆಂಬಲ ಸಿಗಲಿದೆ. ವೃಶ್ಚಿಕ ರಾಶಿಯವರು ರಕ್ತ ಸಂಬಂಧಕ್ಕೆ ಬೆಲೆ ಕೊಡುವವರು, ಆದರೆ ದ್ರೋಹ ಮಾಡಿದರೆ ಕ್ಷಮಿಸಲ್ಲ. ಆದರೂ ಈ ವರ್ಷ ಹಳೆಯ ಕಹಿ ಘಟನೆಗಳನ್ನು ಮರೆತು ಒಂದಾಗುವ ಯೋಗವಿದೆ. 13ನೆಯ ಘಟನೆ ಸಮಾಜ ಮತ್ತು ರಾಜಕೀಯದಲ್ಲಿ ಉನ್ನತ ಸ್ಥಾನ. ವೃಶ್ಚಿಕ ರಾಶಿಯವರು ಪುಟ್ಟ ಲೀಡರ್ಗಳು. ನಿಮಗೆ 10 ಜನರನ್ನು ನಿಯಂತ್ರಿಸುವ ಶಕ್ತಿ ಇದೆ. 2026ರಲ್ಲಿ ರಾಜಕೀಯದಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ನಿಮಗೆ ಪ್ರಮುಖ ಸ್ಥಾನಮಾನ ಸಿಗಲಿದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮನ್ನು ಒಬ್ಬ ನಾಯಕನಂತೆ ನೋಡಲು ಶುರು ಮಾಡುತ್ತಾರೆ. ನಿಮ್ಮ ಪ್ರಭಾವ ಎಷ್ಟರ ಮಟ್ಟಿಗೆ ಬೆಳೆಯುತ್ತದೆ ಎಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಂತೆ ದೊಡ್ಡ ಗೆಲುವಿನ ಜೊತೆಗೆ ಕಠಿಣವಾದ ಸವಾಲುಗಳು ಕೂಡ ಇರುತ್ತವೆ. ಈಗ ನಾನು ಹೇಳಲಿರುವ 2 ಘಟನೆಗಳು ನಕಾರಾತ್ಮಕವಾಗಿದ್ದು ನಿಮ್ಮ ರಾಶಿಯ ನ್ಯೂನ್ಯತೆಗಳಿಂದಲೇ ಇವು ಸಂಭವಿಸಬಹುದು. ಎಚ್ಚರ ತಪ್ಪಿದರೆ ಅಪಾಯ ಕಾದಿದೆ. 14ನೆಯ ಘಟನೆ ಗಂಭೀರ ಎಚ್ಚರಿಕೆ, ಆರೋಗ್ಯದಲ್ಲಿ ಉಷ್ಣದ ಬಾಧೆ ಮತ್ತು ರಕ್ತ ಸಂಬಂಧಿತ ಸಮಸ್ಯೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಉಷ್ಣದ ಗ್ರಹ. 2026ರಲ್ಲಿ ನಿಮಗೆ ವಿಪರೀತವಾದ ದೇಹದ ಉಷ್ಣತೆ, ಪೈಲ್ಸ್ ಸಮಸ್ಯೆ, ಬಿಪಿ ಅಥವಾ ರಕ್ತಕ್ಕೆ ಸಂಬಂಧಿಸಿದ ಸೋಂಕುಗಳು ಕಾಡಬಹುದು. ನೀವು ಸಣ್ಣ ವಿಷಯಕ್ಕೂ ಅತಿಯಾಗಿ ಕೋಪ ಮಾಡಿಕೊಳ್ಳುತ್ತೀರಿ. ಈ ಕೋಪವೇ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ವಾಹನ ಚಾಲನೆ ಮಾಡುವಾಗ ಅತಿಯಾದ ವೇಗ ಬೇಡ. ಸಣ್ಣ ಅಪಘಾತ ಅಥವಾ ರಕ್ತಗಾಯವಾಗುವ ಸಂಭವವಿದೆ. ಇದಕ್ಕೆ ಪರಿಹಾರ: ತಂಪಾದ ಆಹಾರ ಸೇವಿಸಿ ಮತ್ತು ಕೋಪ ಬಂದಾಗ 1 ಲೋಟ ನೀರು ಕುಡಿಯಿರಿ. ಆರೋಗ್ಯವೇ ಭಾಗ್ಯ ಎಂಬುದನ್ನು ಮರೆಯಬೇಡಿ. 15ನೆಯ ಘಟನೆ ಎಚ್ಚರಿಕೆ, ನಂಬಿದವರಿಂದಲೇ ದ್ರೋಹ ಮತ್ತು ಸೇಡಿನ ಮನೋಭಾವ. ವೃಶ್ಚಿಕ ರಾಶಿಯವರ ಅತಿದೊಡ್ಡ ವೀಕ್ನೆಸ್ ಎಂದರೆ ನೀವು ಯಾರನ್ನಾದರೂ ನಂಬಿದರೆ ಕಣ್ಣು ಮುಚ್ಚಿ ನಂಬುತ್ತೀರಿ. 2026ರಲ್ಲಿ ನಿಮ್ಮ ಹತ್ತಿರದ ಸ್ನೇಹಿತರೆ ಅಥವಾ ನಿಮ್ಮ ಜೊತೆಗಿರುವವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆ ಇದೆ. ನಿಮ್ಮ ಸೀಕ್ರೆಟ್ಗಳನ್ನು ಬೇರೆಯವರ ಹತ್ತಿರ ಹೇಳಿಕೊಂಡು ಸಿಕ್ಕಿ ಹಾಕಿಕೊಳ್ಳಬೇಡಿ. ಹಾಗೆಯೇ ನಿಮಗೆ ಯಾರಾದರೂ ಕೆಟ್ಟದು ಮಾಡಿದರೆ ತಕ್ಷಣ ಸೇಡು ತೀರಿಸಿಕೊಳ್ಳಲು ಹೋಗಬೇಡಿ. ಅದು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವಂತೆ ಮಾಡಬಹುದು. ಈ ವರ್ಷ ನೀವು ಮೌನವೇ ಬಂಗಾರ ಎಂಬ ಸೂತ್ರ ಪಾಲಿಸಬೇಕು. 2026ರಲ್ಲಿ ವೃಶ್ಚಿಕ ರಾಶಿಯವರು ಎದುರಾಗುವ ಎಲ್ಲ ಅಡೆತಡೆಗಳನ್ನು ದಾಟಿ ಯಶಸ್ಸಿನ ಶಿಖರ ಏರಲು ಮಾಡಬೇಕಾದ ಶಕ್ತಿಶಾಲಿ ಪರಿಹಾರಗಳು ಇಲ್ಲಿವೆ.
ಮುಂದಿನ 3 ನಿಮಿಷ ಸ್ಕಿಪ್ ಮಾಡಬೇಡಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಮತ್ತು ಅಧಿದೈವ ಸುಬ್ರಹ್ಮಣ್ಯ ಸ್ವಾಮಿ. ಆದ್ದರಿಂದ ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿಯೇ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪಠಿಸಿ. ಇದು ನಿಮ್ಮ ಸರ್ಪದೋಷಗಳನ್ನು ನಿವಾರಿಸಿ ಆರೋಗ್ಯವನ್ನು ಕಾಪಾಡುತ್ತದೆ. ಎರಡನೆಯದಾಗಿ ಹನುಮಂತನ ಆರಾಧನೆ. ವೃಶ್ಚಿಕ ರಾಶಿಯವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಗಟ್ಟಿಯಾಗಿರಲು ಹನುಮಾನ್ ಚಾಲಿಸಾವನ್ನು ಪ್ರತಿದಿನ ಪಠಿಸಬೇಕು. ಸಾಧ್ಯವಾದರೆ ಮಂಗಳವಾರದಂದು ಕೆಂಪು ಬಣ್ಣದ ಹೂಗಳನ್ನು ಆಂಜನೇಯನಿಗೆ ಅರ್ಪಿಸಿ. ಇದು ನಿಮ್ಮ ಶತ್ರುಗಳನ್ನು ನಾಶ ಮಾಡಲು ಮತ್ತು ನಿಮ್ಮ ಧೈರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೂರನೆಯ ಸರಳ ಪರಿಹಾರ ದಾನ. ವೃಶ್ಚಿಕ ರಾಶಿಯವರು ಈಗಾಗಲೇ ದಾನ ಧರ್ಮದಲ್ಲಿ ಎತ್ತಿದ ಕೈ. 2026ರಲ್ಲಿ ನೀವು ತೊಗರಿಬೇಳೆ ಅಥವಾ ಕೆಂಪು ಬಟ್ಟೆಯನ್ನು ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ಮೇಲಿರುವ ಕುಜ ದೋಷದ ಪ್ರಭಾವ ಕಡಿಮೆಯಾಗಿ ಅಪಘಾತಗಳಿಂದ ರಕ್ಷಣೆ ಸಿಗುತ್ತದೆ. ಹಾಗೆಯೇ ಪ್ರಾಣಿಗಳಿಗೆ, ವಿಶೇಷವಾಗಿ ಬೀದಿ ನಾಯಿಗಳಿಗೆ ಆಹಾರ ನೀಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, 2026 ವೃಶ್ಚಿಕ ರಾಶಿಯವರ ಪಾಲಿಗೆ ಯುದ್ಧ ಮತ್ತು ಗೆಲುವು ಎರಡೂ ಇರುವ ವರ್ಷ. ನೀವು ಧೈರ್ಯದಿಂದ ಮುನ್ನುಗ್ಗಿದರೆ ಜಯ ನಿಮ್ಮದೇ. ಈ 15 ಘಟನೆಗಳಲ್ಲಿ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಅತಿದೊಡ್ಡ ಸಮಸ್ಯೆ ಯಾವುದು? ಆರೋಗ್ಯನ, ಸಾಲದ ಬಾಧೆಯ, ಅಥವಾ ಶತ್ರುಗಳ ಕಾಟವ? ದಯವಿಟ್ಟು ಮುಚ್ಚುಮರೆಯಿಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸಮಸ್ಯೆಗೆ ತಕ್ಕ ಜ್ಯೋತಿಷ್ಯ ಪರಿಹಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಹಾಗೆಯೇ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಸತ್ಯ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ. ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ. 2026ರಲ್ಲಿ ನಿಮ್ಮ ಬದುಕು ಬಂಗಾರವಾಗಲಿ. ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮನ್ನು ಸದಾ ಕಾಯಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.